ಚೆರಿಲನ್. ಹಲೋ ಚೆರಿಲನರ್ಸ್, ನಿಮಗೆ ಮಿಂಚು ಹಾಗೂ ಗುಡುಗು ಎಲ್ಲಿಂದ ಬರುತ್ತದೆ ಎಂದು ತಿಳಿದಿದೆಯೇ? ಮಳೆ ಅಥವಾ ಚಂಡಮಾರುತದ ಸಮಯದಲ್ಲಿ ಜೊತೆಗೆ ಬರುವ ಮಿಂಚು ಹಾಗೂ ಗುಡುಗು ನಮಗೆ ಭಯವನ್ನುಂಟು ಮಾಡುವುದರ ಜೊತೆಗೆ ಆಶ್ಚರ್ಯವನ್ನು ತರುತ್ತದಲ್ಲವೇ? ಹಾಗಾಗಿ ಇವತ್ತು ನಾವು ಮಿಂಚು ಹಾಗೂ ಗುಡುಗಿನ ಕುರಿತಾಗಿ ತಿಳಿದುಕೊಳ್ಳೋಣವೇ? ಮಿಂಚು ಎಂದರೇನು? ಮಿಂಚು ಚಂಡಮಾರುತದ ಸಮಯದಲ್ಲಿ ಆಕಾಶದಿಂದ ಬರುವ ದೊಡ್ಡ ವಿದ್ಯುತ್ತಿನ ಕಿಡಿಯಾಗಿದೆ. ಮಿಂಚಿನಲ್ಲಿ ವಿವಿಧ ರೀತಿಗಳಿವೆ. ಸಾಮಾನ್ಯವಾದ ಮಿಂಚೆಂದರೆ ಮೋಡದಿಂದ ನೆಲಕ್ಕೆ ಚಲಿಸುವ ಮಿಂಚು. ಗಾಳಿಯ ಮೂಲಕ ಚಲಿಸುವ ಮಿಂಚು ಪ್ರಕಾಶಮಾನವಾದ ಬೆಳಕನ್ನು ಹೊಂದಿರುತ್ತದೆ. ಇವುಗಳು ಮೋಡದ ಒಳಗೆಯೂ ಅಥವಾ ಮೋಡದ ನಡುವೆಯೂ ಸಂಭವಿಸಬಹುದು. ಮಿಂಚು ಯಾವ ಕಾರಣದಿಂದ ಉಂಟಾಗುತ್ತದೆ? ಸ್ಥಾಯಿ ವಿದ್ಯುತ್ತಿನ ಕಾರಣದಿಂದ ಮಿಂಚು ಉಂಟಾಗುತ್ತದೆ. ವಸ್ತುವಿನ ಒಳಗೆ ಅಥವಾ ಮೇಲ್ಮೈಯಲ್ಲಿ ವಿದ್ಯುದಾವೇಶಗಳ ಅಸಮತೋಲನವಿರುವ ವಿದ್ಯಮಾನವನ್ನು ಸ್ಥಾಯಿ ವಿದ್ಯುತ್ ಸೂಚಿಸುತ್ತದೆ. ಎರಡು ವಸ್ತುಗಳು ಪರಸ್ಪರ ವಿರುದ್ಧವಾಗಿ ಉಜ್ಜಿದಾಗ ಇದು ಸಂಭವಿಸುತ್ತದೆ. ಇದರಿಂದ ಚಾರ್ಜ್ಗಳ ವರ್ಗಾವಣೆಯಾಗಿ ಧನಾತ್ಮಕ ಅಥವಾ ಋಣಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ. ಬೇರೆ ವಿದ್ಯುತ್ ಶಕ್ತಿಗಿಂತ ಭಿನ್ನವಾದ ಸ್ಥಾಯಿ ವಿದ್ಯುತ್ ಶಕ್ತಿಯು ವಿದ್ಯುತ್ತನ್ನು ಸಾಗಿಸಲು ವಾಹಕಗಳನ್ನು ಬಳಸಿಕೊಳ್ಳುವುದಿಲ್ಲ. ತಲೆಯ ಮೇಲೆ ಬುಗ್ಗೆಯೊಂದನ್ನು ಉಜ್ಜಿದಾಗ ತಲೆ ಕೂದಲು ಎದ್ದು ನಿಲ್ಲುವುದು ಕೂಡ ಸ್ಥಾಯಿ ವಿದ್ಯುತ್ತಿನಿಂದಾಗಿ. ಚಂಡಮಾರುತದ ಸಮಯದಲ್ಲಿ ಮೋಡಗಳು ಸುತ್ತಲೂ ಚಲಿಸುತ್ತವೆ ಮತ್ತು ಪರಸ್ಪರ ಬಡಿದುಕೊಂಡು ದೊಡ್ಡ ಪ್ರಮಾಣದ ವಿದ್ಯುತ್ ಸಂಗ್ರಹವನ್ನು ಸೃಷ್ಟಿಸುತ್ತದೆ. ಈ ಶಕ್ತಿಯು ಬೆಳೆದಂತೆ ಚಾರ್ಜ್ಗಳು ಬಿಡುಗಡೆಯ ಮಾರ್ಗವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತವೆ ಹಾಗೂ ಅದರ ಪ್ರಭಾವವೇ ಮಿಂಚು. ಮೋಡಗಳ ಮೇಲ್ಭಾಗದಲ್ಲಿ ಧನಾತ್ಮಕ ಆವೇಶದ ಕಣಗಳು ಮತ್ತು ಕೆಳಭಾಗದಲ್ಲಿ ಋಣಾತ್ಮಕ ಆವೇಶದ ಕಣಗಳು ಇವೆ. ಮೋಡದ ಕೆಳಭಾಗದಲ್ಲಿರುವ ಋಣಾತ್ಮಕ ಚಾರ್ಜ್ ತುಂಬಾ ಪ್ರಬಲವಾದಾಗ ಅದು ನೆಲದ ಕಡೆಗೆ ತಲುಪುತ್ತದೆ ಮತ್ತು ಚಾರ್ಜ್ಗಳನ್ನು ಸಮತೋಲನಗೊಳಿಸಲು ಮಿಂಚು ಹೊಡೆಯುತ್ತದೆ. ಹಾಗಾದರೆ ಗುಡುಗು ಎಂದರೇನು? ಗುಡುಗು ಎಂದರೆ ಸಿಡಿಲು ಬಡಿದಾಗ ನಾವು ಕೇಳುವ ಶಬ್ದ. ಮಿಂಚು ತುಂಬಾ ಬಿಸಿಯಾಗಿರುತ್ತದೆ. ಸೂರ್ಯನಿಗಿಂತ 5 ಪಟ್ಟು ಹೆಚ್ಚು ಬಿಸಿಯಾಗಿರುತ್ತದೆ. ಅದು ತನ್ನ ಸುತ್ತಲಿನ ಗಾಳಿಯನ್ನು ಬಿಸಿ ಮಾಡುತ್ತದೆ. ಈ ಹಠಾತ್ ಶಾಖವು ಗಾಳಿಯನ್ನು ತ್ವರಿತವಾಗಿ ವಿಸ್ತರಿಸಲು ಕಾರಣವಾಗುತ್ತದೆ. ಇದು ಧ್ವನಿ ತರಂಗವನ್ನು ಸೃಷ್ಟಿಸುತ್ತದೆ. ಈ ಧ್ವನಿ ತರಂಗವನ್ನು ನಾವು ಗುಡುಗು ಎಂದು ಹೇಳುತ್ತೇವೆ. ಇದು ತುಂಬಾ ವೇಗವಾಗಿ ಸಂಭವಿಸುತ್ತದೆ. ಆದ್ದರಿಂದ ಮಿಂಚು ಮತ್ತು ಗುಡುಗು ಬಹುತೇಕ ಒಟ್ಟಾಗಿಯೇ ಇರುತ್ತದೆ. ನೀವು ಮೊದಲು ಮಿಂಚನ್ನು ಏಕೆ ನೋಡುತ್ತೀರಿ ಎಂದರೆ ಬೆಳಕು ಶಬ್ದಕ್ಕಿಂತ ವೇಗವಾಗಿ ಚಲಿಸುತ್ತದಲ್ಲವೇ? ಹೌದು. ನಂತರವಷ್ಟೇ ಕೆಲವು ಸೆಕೆಂಡುಗಳ ನಂತರ ನೀವು ಗುಡುಗನ್ನು ಕೇಳುತ್ತೀರಿ. ಮಿಂಚು ದೂರವಾದಷ್ಟು ಗುಡುಗಿನ ಸದ್ದು ನಮ್ಮನ್ನು ತಲುಪಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಗುಡುಗು ಹಾಗೂ ಸಿಡಿಲಿಗಿರುವ ಸಂಪರ್ಕವೇನು? ಮಿಂಚು ಬಂದ ನಂತರ ನಾವು ಗುಡುಗಿನ ಶಬ್ದವನ್ನು ಕೇಳುತ್ತೇವೆ. ಇವೆರಡು ಒಂದೇ ಘಟನೆಯ ಭಾಗವಾಗಿದೆ. ಮಿಂಚಿನಿಂದಾಗಿ ಗುಡುಗಿನ ಸೃಷ್ಟಿಯಾಗುತ್ತದೆ. ಮಿಂಚಿನ ಬೆಳಕು ಹಾಗೂ ಗುಡುಗಿನ ಶಬ್ದದ ಸಹಾಯದಿಂದ ಮಿಂಚಿನ ಹೊಡೆತ ಎಷ್ಟು ದೂರದಲ್ಲಿದೆ ಎನ್ನುವುದನ್ನು ನಾವು ಅಂದಾಜಿಸಬಹುದು. ಪ್ರತಿ 5 ಸೆಕೆಂಡುಗಳಿಗೆ ಮಿಂಚು ಸುಮಾರು 1 ಮೈಲಿನಷ್ಟು ದೂರದಲ್ಲಿರುತ್ತದೆ. ಉದಾಹರಣೆಗೆ, ನಾವೀಗ ಮಿಂಚಿನ ಬೆಳಕನ್ನು ನೋಡುತ್ತೇವೆ ಹಾಗೂ 10 ಸೆಕೆಂಡುಗಳ ನಂತರ ಗುಡುಗಿನ ಶಬ್ದವನ್ನು ಕೇಳುತ್ತೇವೆ ಎಂದಿಟ್ಟುಕೊಳ್ಳೋಣ. ಈಗ ಈ 10 ಸೆಕೆಂಡುಗಳನ್ನು 5ರಿಂದ ಭಾಗಿಸೋಣ. ಆಗ ನಮಗೆ ಸಿಗುವ ಉತ್ತರ 2 ಅಲ್ಲವೇ? ಅದರರ್ಥ ಮಿಂಚಿನ ಹೊಡೆತವು ಸುಮಾರು 2 ಮೈಲಿ ದೂರದಲ್ಲಿದೆ ಎಂದು. ಮುಂದಿನ ಬಾರಿ ಮಿಂಚು, ಸಿಡಿಲು, ಗುಡುಗುಗಳನ್ನು ನೋಡಿದಾಗ ಆಕಾಶದಲ್ಲಿ ಏನಾಗುತ್ತಿದೆ ಎಂದು ನಿಮ್ಮ ಸ್ನೇಹಿತರಿಗೆ ಹೇಳಬಲ್ಲಿರಿ ಅಲ್ಲವೇ? ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದ ಕುರಿತು ತಿಳಿದುಕೊಳ್ಳೋಣ.